ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಹಾಭಾರತ ರೀತಿ ಮಹಾಯುದ್ಧ ನಡೆಯುತ್ತೆ. ಭಾರತ ಪಾಕ್ ಸಂಘರ್ಷದ ಬಗ್ಗೆ 10 ತಿಂಗಳ ಹಿಂದೆಯೇ ದೊಡ್ಡ ಭವಿಷ್ಯ ನುಡಿಯಲಾಗಿತ್ತು. ಆ ಭವಿಷ್ಯವಾಣಿ ಈಗ ನಿಜವಾಗಿದೆ. ಕೋಡಿಶ್ರೀಗಳು ಮತ್ತು ಅದೊಬ್ಬ ಯೋಗಿ ಅಘೋರಿ ನುಡಿದ ಭವಿಷ್ಯವಾಣಿಯನ್ನೇ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿಕೊಡ್ತೀವಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಭಾರತ ಪಾಕಿಸ್ತಾನದ ನಡುವೆ ನಡೀತಾ ಇರುವ ಈ ಯುದ್ಧದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಅಘೋರಿ ಬಾಬಾಗಳು ಜೊತೆಗೆ ಕೋಡಿಶ್ರೀ ಭವಿಷ್ಯವನ್ನ ನುಡಿಯೋರಾಗಿದ್ರೆ ಈ ಕೂಡಲೇ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಪಹಲ್ಗಾಮ್ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಅಂಚಿಗೆ ತಲುಪಿದೆ. ಖ್ಯಾತ ಜ್ಯೋತಿಷಿಯೊಬ್ಬರು 10 ತಿಂಗಳ ಹಿಂದೆಯೇ ಯುದ್ಧದ ಮುನ್ಸೂಚನೆಯನ್ನ ನೀಡಿದ್ದು, ಮೇ 30ರ ನಂತರ ಭಾರತವು ಸುವರ್ಣ ಯುಗವನ್ನ ಪ್ರವೇಶಿಸಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಅಲ್ಲದೆ ಭಾರತವು ವಿಶ್ವಸಂಸ್ಥೆಯಲ್ಲಿ ವೀಟೋ ಅಧಿಕಾರವನ್ನ ಪಡೆಯಲಿದೆ ಅಂತ ಹೇಳಿದ್ದಾರೆ. ಈ ಭವಿಷ್ಯವು ಈಗ ಭಾರೀ ವೈರಲ್ ಆಗ್ತಾ ಇದೆ. ಹೌದು, ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಭಾರತ ಹಾಗೂ ಪಾಕಿಸ್ತಾನದ ಯುದ್ಧದ ಈಗಾಗಲೇ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಮತ್ತು ಕ್ಷಿಪಣಿ ದಾಳಿಯಂತಹ ಘಟನೆಗಳು ನಡೀತಾನೆ ಇದೆ. ಭಾರತದ ಆಪರೇಷನ್ ಸಿಂಧೂರಕ್ಕೆ ಬಾಲ ಸುಟ್ಟ ಬೆಕ್ಕಿನಂತಾಗಿರುವ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ನಡೆಸಲು ಪ್ರಯತ್ನ ಮಾಡಿತ್ತು. ಪಾಕಿಸ್ತಾನದ ಎಲ್ಲ ಪ್ರಯತ್ನಗಳನ್ನ ಭಾರತ ವಿಫಲಗೊಳಿಸಲಾಗಿದೆ. ನಮ್ಮನ್ನ ಕೆಣಕಿದ್ರೆ ಬಿಡೋದಿಲ್ಲ ಅಂತ ಭಾರತ ಶಪಥ ಮಾಡಿದ್ದು, ಪಾಕಿಸ್ತಾನಕ್ಕೆ ಪ್ರತಿ ಹಂತದಲ್ಲೂ ಕೌಂಟರ್ ಕೊಡ್ತಾನೆ ಬಂದಿದೆ. ಒಂದು ಕಡೆ ತಿನ್ನೋಕೆ ಹಿಟ್ಟಿಲ್ಲ, ಇನ್ನೊಂದು ಕಡೆ ಸಾಲ ಮಾಡಿ ಯುದ್ಧ ಮಾಡಬೇಕಲ್ಲ ಅನ್ನುವಂತಹ ಚಿಂತೆಗೆ ಪಾಕಿಸ್ತಾನ ದೂಡಿದೆ. ಪಾಕಿಸ್ತಾನದಲ್ಲಿ ಎಲ್ಲವೂ ಅಂದ್ರೆ ಆರ್ಥಿಕ ಬಿಕ್ಕಟ್ಟಿನ ಮಧ್ಯೆ ಬೆಲೆ ಏರಿಕೆ ಪಾಕಿಸ್ತಾನವನ್ನ ಕೊಂದು ಹಾಕ್ತಾಗಿದೆ. ಜನ ಒಂದು ತುತ್ತು ಊಟಕ್ಕೂ ಕೂಡ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಾಕಿಸ್ತಾನದಲ್ಲಿ. ಆದರೆ ಈ ಹಂತದಲ್ಲಿ ಪ್ರಸಿದ್ಧ ಜ್ಯೋತಿಷಿಯೊಬ್ಬರು 10 ತಿಂಗಳ ಹಿಂದೆಯೇ ಹೇಳಿರುವ ಮಾತು ಈಗ ಭಾರೀ ವೈರಲ್ ಆಗ್ತಾಗಿದೆ. ಮಹಾಭಾರತ ಯುಗದಲ್ಲಿ ಕಂಡುಬಂದಿದ್ದ ಅಪರೂಪದ ಗ್ರಹಗಳ ಜೋಡಣೆಯನ್ನ ಜಾಗತಿಕ ಯುದ್ಧ ಹಾಗೂ ಭಾರತದ ಸುವರ್ಣ ಅವಧಿಗೆ ಹೋಲಿಕೆ ಮಾಡಿದ್ದು, 10 ತಿಂಗಳ ಮುಂಚೆಯೇ ಯುದ್ಧದ ಪರಿಸ್ಥಿತಿಯ ಮುನ್ಸೂಚನೆಯನ್ನ ನೀಡಿದ್ರು ಅದೊಬ್ಬ ಅಘೋರಿ ಮತ್ತು ಜ್ಯೋತಿಷಿಗಳು. ಹೌದು, ಜ್ಯೋತಿಷಿ ಸ್ವಾಮೀಜಿ ಯೋಗೀಶ್ವರಾನಂದ ಗಿರಿಯವರು ಖಾಸಗಿ ಪಾಡ್ಕಾಸ್ಟ್ ಒಂದರಲ್ಲಿ ಯುದ್ಧದ ಭವಿಷ್ಯವನ್ನ ನುಡಿದಿದ್ರು. ಮೇ 30ರ ಸುಮಾರಿಗೆ ಖಗೋಳದಲ್ಲಿ ಒಂದು ಗ್ರಹ ಸಮೀಕರಣ ರೂಪುಗೊಳ್ಳುತ್ತೆ. 6 ಗ್ರಹಗಳ ಈ ಸ್ಥಾನವು ಮಹಾಭಾರತದ ಸಮಯದಲ್ಲಿ ಅಥವಾ ಹಿಂದಿನ ದೊಡ್ಡ ಯುದ್ಧಗಳ ಸಂದರ್ಭದಲ್ಲೂ ಕಂಡುಬಂದಿದ್ದ ರಚನೆಯನ್ನ ಹೋಲಿಸಲಾಗಿತ್ತು. ಈ ಸ್ಥಾನವು ಮಹಾಭಾರತದ ಸಮಯದಲ್ಲಿ ಅಥವಾ ದೊಡ್ಡ ಯುದ್ಧದ ಸಮಯದಲ್ಲೂ ಕೂಡ ಇದೇ ಸಮೀಕರಣ ಅಂದ್ರೆ ಗ್ರಹಗಳ ಸಂಯೋಜನೆ ಆಗಿತ್ತು. ಇದು ಜ್ಯೋತಿಷ್ಯ ಅಲ್ಲ, ಗಣಿತಶಾಸ್ತ್ರ ಅಂತ ಹೇಳಿದ್ದಾರೆ. ಈ ಭವಿಷ್ಯವು ಖಗೋಳ ಲೆಕ್ಕಾಚಾರವನ್ನ ಆಧಾರವಾಗಿರಿಸಿಕೊಂಡು ಇದು ನನ್ನ ಅಭಿಪ್ರಾಯವಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮೇ 30ರ ಬಳಿಕ ಭಾರತ ಸುವರ್ಣ ಯುಗ ಪ್ರವೇಶ ಮಾಡತ್ತೆ ಅಂತ ಯೋಗೇಶ್ವರಾನಂದ ಗಿರಿ ಸ್ವಾಮೀಜಿಗಳು ಹೇಳಿದ್ದಾರೆ. ಮುಂಬರುವ ಗ್ರಹಗಳ ರಚನೆ ಭಾರತಕ್ಕೆ ಅನುಕೂಲಕರವಾಗಲಿದ್ದು ಇದು ಭಾರತಕ್ಕೆ ಸುವರ್ಣ ಅವಧಿ ಅಂತ ಹೇಳಲಾಗ್ತಾಗಿದೆ. ಆದರೆ ಇಲ್ಲಿ ಭಾರತ ಸಂಪೂರ್ಣವಾಗಿ ಉತ್ತುಂಗಕ್ಕೆ ಮೇ 30ರ ಬಳಿಕ ಭಾರತವು ಸಂಪೂರ್ಣವಾಗಿ ಉತ್ತುಂಗಕ್ಕೇರಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇಷ್ಟೇ ಅಲ್ಲದೆ ಯುದ್ಧದ ಸನ್ನಿವೇಶವನ್ನ ಕೂಡ ಅವರು ವಿವರಿಸಿದ್ದು, ಯುದ್ಧದ ಸಾಧ್ಯತೆಯನ್ನ ವಿನಾಶವಾಗಿ ಮಾತ್ರವಲ್ಲದೆ ಕಾಸ್ಮಿಕ್ ಮರು ಹೊಂದಾಣಿಕೆಯಲ್ಲೂ ಕೂಡ ನೋಡಬಹುದು. ಯುದ್ಧವು ಒಂದು ರೀತಿಯ ಯಜ್ಞವೂ ಆಗಿದೆ. ಯಜ್ಞ ಅಂತಂದ್ರೆ ತ್ಯಾಗ. ಆದ್ದರಿಂದ ಯಜ್ಞ, ದಾನ ಮತ್ತು ತಪಸ್ಸನ್ನು ಎಂದಿಗೂ ತ್ಯಜಿಸಬಾರದು ಅಂತ ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಸದ್ಯ ಎಲ್ಲವೂ ಹೆಪ್ಪುಗಟ್ಟಿದೆ. ಇದನ್ನ ಕರಗಿಸೋದಕ್ಕೆ ನೀವು ಶಾಖವನ್ನ ಕೊಡಲೇಬೇಕಾಗತ್ತೆ. ಯುದ್ಧ ಕೂಡ ಅದರ ಒಂದು ಲಕ್ಷಣವಾಗಿದ್ದು ಭಾರತವನ್ನ ದೇವರು ರಕ್ಷಣೆ ಮಾಡ್ತಿದ್ದಾನೆ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಭಾರತದ ಜಾಗತಿಕ ಪಾತ್ರದ ಬಗ್ಗೆಯೂ ಕೂಡ ಭವಿಷ್ಯವಾಣಿಯನ್ನ ನುಡಿಯಲಾಗಿದ್ದು, ಜಾಗತಿಕ ಮಟ್ಟದಲ್ಲಿ ಭಾರತ ಪ್ರಾಬಲ್ಯ ಸಾಧಿಸಲಿದೆ. ಭಾರತವು ವಿಶ್ವಸಂಸ್ಥೆಯಲ್ಲಿ ವೀಟೋ ಅಧಿಕಾರವನ್ನ ಶೀಘ್ರವೇ ಪಡೆಯಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದು, ಕೆಲವು ದಿನಗಳಲ್ಲಿ ಯುಎನ್ಎಸ್ಸಿಯಲ್ಲಿ ಭಾರತ ಖಾಯಂ ಸ್ಥಾನ ಪಡೆದುಕೊಳ್ಳಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇನ್ನು ವೀಟೋ ಅಧಿಕಾರವನ್ನ ಪಡೆದುಕೊಂಡ್ರೆ ಭಾರತವು ಕೂಡ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರ್ಕೊಳ್ಳುತ್ತೆ. ಇದನ್ನ ಅತ್ಯಂತ ಪವಿತ್ರ ಮತ್ತು ಅತ್ಯಂತ ಅಗ್ರಸ್ಥಾನ ಅಂತ ವಿಶ್ವ ನಂಬಿದೆ. ಭಾರತಕ್ಕೆ ಮೇ 30ರ ನಂತರ ಈ ಒಂದು ಖಾಯಂ ಸ್ಥಾನ ಸಿಗಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. ಇನ್ನು 2025ರ ಮೇ ತಿಂಗಳ ಗ್ರಹಗಳ ಸಮೀಕರಣವನ್ನ ಮಹಾಭಾರತದಂತಹ
ಮಹಾಭಾರತಕ್ಕೆ ಸ್ವಾಮೀಜಿಯವರು ಹೋಲಿಸಿದ್ದಾರೆ. ಇದು ಕುತೂಹಲ ಕೆರಳಿಸಿದ್ದು ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಮೂರನೇ ಮಹಾಯುದ್ಧಕ್ಕೆ ನಾಂದಿಯಾಡುತ್ತಾ ಅನ್ನುವಂತಹ ಅನುಮಾನವನ್ನ ಹೆಚ್ಚಿಸಿದೆ. ಉಭಯ ದೇಶಗಳ ನಡುವೆ ಉದ್ವಿಗ್ನತೆ ಹೆಚ್ಚಿಸಿದ್ದು ಎರಡೂ ದಾಳಿ ಪ್ರತಿದಾಳಿ ನಡೆಸ್ತಾ ಇದ್ದಾವೆ. ಎರಡೂ ದೇಶಗಳ ಬಳಿಯೂ ಅಣ್ವಸ್ತ್ರ ಇದ್ದು ಸಂಪೂರ್ಣ ಯುದ್ಧಕ್ಕೆ ನಿಂತ್ರೆ ವಿಶ್ವ ಎರಡು ಹೂಳಾಗಿ ಮಹಾಯುದ್ಧ ನಡೆಯುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ. ಆದ್ದರಿಂದ ಯೋಗೇಶ್ವರಾನಂದ ಗಿರಿಯವರ ಭವಿಷ್ಯ ಕುತೂಹಲ ಮೂಡಿಸಿದೆ. ಭಾರತ ಈಗಾಗಲೇ ಬೆಳೆದು ಹೆಮ್ಮರವಾಗಿ ನಿಂತಿದೆ. ಆದರೆ ಪಾಕಿಸ್ತಾನ ಇನ್ನೂ ಬೆಳೆದಿಲ್ಲ. ಇದು ಬೇರೆಯವರಿಗೆ ಕಂಡಿಲ್ಲ ಅಂದ್ರೆ ಅದು ಅವರ ತಪ್ಪು, ನಮ್ಮದಲ್ಲ. ಮನುಷ್ಯರಿಗಿದ್ದಂಗೆ ದೇಶಕ್ಕೂ ರಾಶಿ ಗ್ರಹಗಳು ಇರತ್ತೆ. ಅವುಗಳೆಲ್ಲವನ್ನ ನೋಡಿದ್ರೆ ಭಾರತದ ಸುವರ್ಣ ಯುಗ ಆರಂಭವಾಗುವ ಮುನ್ಸೂಚನೆ ಸಿಕ್ಕಿದೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಇನ್ನು ಒಂದು ವಾರದ ಹಿಂದೆಯೇ ಕೋಡೀಶ್ವರಿಗಳು ಕೂಡ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದು ಕೂಡ ಸತ್ಯವಾಗಿದೆ. ಪಹಲ್ಗಾಮ್ ದಾಳಿಯ ನಂತರ ಅರಸೀಕೆರೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಭವಿಷ್ಯವನ್ನ ನುಡಿದಿದ್ರು. ಅದರ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಿಗುವಿನ ವಾತಾವರಣ ಜೊತೆಗೆ ಯುದ್ಧವಾಗುವ ಸಾಧ್ಯತೆ ಇದೆಯಂತ ಭವಿಷ್ಯವಾಣಿಯನ್ನ ಇದೇ ಕೋಡೀಶ್ವರಿಗಳು ನುಡಿದಿದ್ರು. ಅದು ಹಗೆಯ ಬೇಗೆಯಿಂದ ಹೊತ್ತಿಕೊಳ್ಳುತ್ತೆ ಅಂತ ಕೋಡೀಶ್ವರಿಗಳು ಪರೋಕ್ಷವಾಗಿ ಭವಿಷ್ಯವನ್ನ ನುಡಿದಿದ್ರು. ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ಕೃತ್ಯಕ್ಕೆ ಪ್ರತಿಕಾರವಾಗಿ ಭಾರತದ ನಡೆಸಿದ ಆಪರೇಷನ್ ಸಿಂಧೂರ ಮಿಲಿಟರಿ ಕಾರ್ಯಾಚರಣೆಯಲ್ಲಿ ನೂರಾರು ಉಗ್ರರು ಬಲಿಯಾಗಿದ್ದಾರೆ. ಈಗ ಉತ್ತರದ ರಾಜ್ಯ ಹಗೆಯ ಬೇಗೆಯಿಂದ ಹೊತ್ತಿಕೊಂಡು ಉರಿತಾ ಇದೆ ಅಂತ ಕೋಡೀಶ್ವರಿಗಳು ಹೇಳಿದ್ದಾರೆ. ಇನ್ನು ಯುದ್ಧದ ಭೀತಿ ವಿಶ್ವಾದ್ಯಂತ ಹರಡಲಿದೆ. ಬೆಂಕಿಯ ಜ್ವಾಲೆ ಹೆಚ್ಚಾಗಲಿದೆ. ದೇಶದ ಮೇಲೆ ದೇಶಾಭಿಮಾನ ಬೆಳೆಸಿಕೊಳ್ಳಬೇಕು ಅಂತ ಕೋಡೀಶ್ವರಿಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಅದರಂತೆ ಆಪರೇಷನ್ ಸಿಂಧೂರ್ ನಂತರ ಯುದ್ಧದ ಕಾರ್ಮೋಡ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಗೌರಿಶಂಕರ ಶಿಖರ ಶಿವಶಿವ ಎಂದಿತು. ದೊಡ್ಡ ನಗರಗಳಲ್ಲಿ ಕಟ್ಟಡ ನಾಶವಾಗುವಂತಹ ಲಕ್ಷಣಗಳು ಇವೆ. 3-4 ಅರಸರು ಅಸುನೀಗುವ ಸಾಧ್ಯತೆಗಳೂ ಇವೆ ಅಂತ ಕೋಡೀಶ್ವರಿಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಸಾಮಾನ್ಯವಾಗಿ ಕೋಡೀಶ್ವರಿಗಳು ನುಡಿಯುವಂತಹ ಭವಿಷ್ಯದ ಸತ್ಯಾಸತ್ಯತೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಪರ ವಿರೋಧಗಳು ಚರ್ಚೆಯಾಗ್ತಾ ಇರತ್ತೆ. ಆದ್ರೆ ಈಗ ಅರಸನ ಅರಮನೆ ಮೇಲೆ ಕಾರ್ಮೋಡ ಕವಿದಿತ್ತು, 3-4 ಅರಸರು ಸಾವಾಗುವ ಸಾಧ್ಯತೆ ಇದೆ ಅನ್ನೋದರ ಮೂಲಕ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. ಹೌದು, ಜ್ಯೋತಿಷಿ ಸ್ವಾಮೀಜಿ ಯೋಗೀಶ್ವರಾನಂದ ಗಿರಿಯವರು ಖಾಸಗಿ ಪಾಡ್ಕಾಸ್ಟ್ ಒಂದರಲ್ಲಿ ಯುದ್ಧದ ಭವಿಷ್ಯವನ್ನ ನುಡಿದಿದ್ರು. ಮೇ 30ರ ಸುಮಾರಿಗೆ ಖಗೋಳದಲ್ಲಿ ಒಂದು ಗ್ರಹ ಸಮೀಕರಣ ರೂಪುಗೊಳ್ಳುತ್ತೆ. 6 ಗ್ರಹಗಳ ಈ ಸ್ಥಾನವು ಮಹಾಭಾರತದ ಸಮಯದಲ್ಲಿ ಅಥವಾ ಹಿಂದಿನ ದೊಡ್ಡ ಯುದ್ಧಗಳ ಸಂದರ್ಭದಲ್ಲೂ ಕಂಡುಬಂದಿದ್ದ ರಚನೆಯನ್ನ ಹೋಲಿಸಲಾಗಿತ್ತು. ಈ ಸ್ಥಾನವು ಮಹಾಭಾರತದ ಸಮಯದಲ್ಲಿ ಅಥವಾ ದೊಡ್ಡ ದೊಡ್ಡ ಯುದ್ಧದ ಸಮಯದಲ್ಲೂ ಕೂಡ ಇದೇ ಸಮೀಕರಣ ಅಂದ್ರೆ ಗ್ರಹಗಳ ಸಂಯೋಜನೆ ಆಗಿತ್ತು. ಇದು ಜ್ಯೋತಿಷ್ಯ ಅಲ್ಲ, ಗಣಿತ ಶಾಸ್ತ್ರ ಅಂತ ಹೇಳಿದ್ದಾರೆ. ಈ ಭವಿಷ್ಯವು ಖಗೋಳ ಲೆಕ್ಕಾಚಾರವನ್ನ ಆಧಾರವಾಗಿರಿಸಿಕೊಂಡು ಇದು ನನ್ನ ಅಭಿಪ್ರಾಯವಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮೇ 30ರ ಬಳಿಕ ಭಾರತ ಸುವರ್ಣ ಯುಗ ಪ್ರವೇಶ ಮಾಡತ್ತೆ ಅಂತ ಯೋಗೇಶ್ವರಾನಂದ ಗಿರಿ ಸ್ವಾಮೀಜಿಗಳು ಹೇಳಿದ್ದಾರೆ. ಮುಂಬರುವ ಗ್ರಹಗಳ ರಚನೆ ಭಾರತಕ್ಕೆ ಅನುಕೂಲಕರವಾಗಲಿದ್ದು ಇದು ಭಾರತಕ್ಕೆ ಸುವರ್ಣ ಅವಧಿ ಅಂತ ಹೇಳಲಾಗ್ತಾಗಿದೆ. ಆದರೆ ಇಲ್ಲಿ ಭಾರತ ಸಂಪೂರ್ಣವಾಗಿ ಉತ್ತುಂಗಕ್ಕೆ ಮೇ 30ರ ಬಳಿಕ ಭಾರತವು ಸಂಪೂರ್ಣವಾಗಿ ಉತ್ತುಂಗಕ್ಕೇರಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇಷ್ಟೇ ಅಲ್ಲದೆ ಯುದ್ಧದ ಸನ್ನಿವೇಶವನ್ನ ಕೂಡ ಅವರು ವಿವರಿಸಿದ್ದು ಯುದ್ಧದ ಸಾಧ್ಯತೆಯನ್ನ ವಿನಾಶವಾಗಿ ಮಾತ್ರವಲ್ಲದೆ ಕಾಸ್ಮಿಕ್ ಮರು ಹೊಂದಾಣಿಕೆಯಲ್ಲೂ ಕೂಡ ನೋಡಬಹುದು. ಯುದ್ಧವು ಒಂದು ರೀತಿಯ ಯಜ್ಞವೂ ಆಗಿದೆ. ಯಜ್ಞ ಅಂತಂದ್ರೆ ತ್ಯಾಗ. ಆದ್ದರಿಂದ ಯಜ್ಞ, ದಾನ ಮತ್ತು ತಪಸ್ಸನ್ನು ಎಂದಿಗೂ ತ್ಯಜಿಸಬಾರದು ಅಂತ ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಸದ್ಯ ಎಲ್ಲವೂ ಹೆಪ್ಪುಗಟ್ಟಿದೆ. ಇದನ್ನ ಕರಗಿಸುವುದಕ್ಕೆ ನೀವು ಶಾಖವನ್ನ ಕೊಡಲೇಬೇಕಾಗತ್ತೆ. ಯುದ್ಧ ಕೂಡ ಅದರ ಒಂದು ಲಕ್ಷಣವಾಗಿದ್ದು ಭಾರತವನ್ನ ದೇವರು ರಕ್ಷಣೆ ಮಾಡ್ತಿದ್ದಾನೆ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಭಾರತದ ಜಾಗತಿಕ ಪಾತ್ರದ ಬಗ್ಗೆಯೂ ಕೂಡ ಭವಿಷ್ಯವಾಣಿಯನ್ನ ನುಡಿಯಲಾಗಿದ್ದು ಜಾಗತಿಕ ಮಟ್ಟದಲ್ಲಿ ಭಾರತ ಪ್ರಾಬಲ್ಯ ಸಾಧಿಸಲಿದೆ. ಭಾರತವು ವಿಶ್ವಸಂಸ್ಥೆಯಲ್ಲಿ ವೀಟೋ ಅಧಿಕಾರವನ್ನ ಶೀಘ್ರವೇ ಪಡೆಯಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದು ಕೆಲವು ದಿನಗಳಲ್ಲಿ ಯುಎನ್ಎಸ್ಸಿಯಲ್ಲಿ ಭಾರತ ಖಾಯಂ ಸ್ಥಾನ ಪಡೆದುಕೊಳ್ಳಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇನ್ನು ವೀಟೋ ಅಧಿಕಾರವನ್ನ ಪಡೆದುಕೊಂಡ್ರೆ ಭಾರತವು ಕೂಡ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರ್ಕೊಳ್ಳುತ್ತೆ. ಇದನ್ನ ಅತ್ಯಂತ ಪವಿತ್ರ ಮತ್ತು ಅತ್ಯಂತ ಅಗ್ರಸ್ಥಾನ ಅಂತ ವಿಶ್ವ ನಂಬಿದೆ. ಭಾರತಕ್ಕೆ ಮೇ 30ರ ನಂತರ ಈ ಒಂದು ಖಾಯಂ ಸ್ಥಾನ ಸಿಗಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. ಇನ್ನು 2025ರ ಮೇ ತಿಂಗಳ ಗ್ರಹಗಳ ಸಮೀಕರಣವನ್ನ ಮಹಾಭಾರತದಂತಹ
ಮಹಾಭಾರತಕ್ಕೆ ಸ್ವಾಮೀಜಿಯವರು ಹೋಲಿಸಿದ್ದಾರೆ. ಇದು ಕುತೂಹಲ ಕೆರಳಿಸಿದ್ದು ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಮೂರನೇ ಮಹಾಯುದ್ಧಕ್ಕೆ ನಾಂದಿಯಾಡುತ್ತಾ ಅನ್ನುವಂತಹ ಅನುಮಾನವನ್ನ ಹೆಚ್ಚಿಸಿದೆ. ಉಭಯ ದೇಶಗಳ ನಡುವೆ ಉದ್ವಿಗ್ನತೆ ಹೆಚ್ಚಿಸಿದ್ದು ಎರಡೂ ದಾಳಿ ಪ್ರತಿದಾಳಿನ ನಡೆಸ್ತಾ ಇದ್ದಾವೆ. ಎರಡೂ ದೇಶಗಳ ಬಳಿಯೂ ಅಣ್ವಸ್ತ್ರ ಇದ್ದು ಸಂಪೂರ್ಣ ಯುದ್ಧಕ್ಕೆ ನಿಂತ್ರೆ ವಿಶ್ವ ಎರಡು ಹೂಳಾಗಿ ಮಹಾಯುದ್ಧ ನಡೆಯುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ. ಆದ್ದರಿಂದ ಯೋಗೇಶ್ವರಾನಂದ ಗಿರಿಯವರ ಭವಿಷ್ಯ ಕುತೂಹಲ ಮೂಡಿಸಿದೆ. ಭಾರತ ಈಗಾಗಲೇ ಬೆಳೆದು ಹೆಮ್ಮರವಾಗಿ ನಿಂತಿದೆ, ಆದರೆ ಪಾಕಿಸ್ತಾನ ಇನ್ನೂ ಬೆಳೆದಿಲ್ಲ. ಇದು ಬೇರೆಯವರಿಗೆ ಕಂಡಿಲ್ಲ ಅಂದ್ರೆ ಅದು ಅವರ ತಪ್ಪು, ನಮ್ಮದಲ್ಲ. ಮನುಷ್ಯರಿಗಿದ್ದಂಗೆ ದೇಶಕ್ಕೂ ರಾಶಿ ಗ್ರಹಗಳು ಇರತ್ತೆ. ಅವುಗಳೆಲ್ಲವನ್ನ ನೋಡಿದ್ರೆ ಭಾರತದ ಸುವರ್ಣ ಯುಗ ಆರಂಭವಾಗುವ ಮುನ್ಸೂಚನೆ ಸಿಕ್ಕಿದೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಅದೇನೇ ಆಗಲಿ, ಈಗಾಗಲೇ ಈ ಭವಿಷ್ಯವಾಣಿಗಳು ನಿಜವಾಗ್ತಾ ಇದ್ದು ಮೇ 30ರ ಬಳಿಕ ಸುವರ್ಣ ಯುಗ ಶುರುವಾಗಲಿದೆಯಂತೆ. ಮುಂದಿನ ದಿನಗಳಲ್ಲಿ ನೋಡೋಣ ಈ ಯುದ್ಧದ ಬಳಿಕ ಏನೆಲ್ಲ ಆಗಲಿದೆ ಅಂತ. ಇದಾಗಿತ್ತು ಕೋಡಿಶ್ರೀ ಮತ್ತು ಅಘೋರಿ ಬಾಬಾ ಬಗೆಗಿನ ಮಾಹಿತಿ ಮತ್ತು ಕಾಲಜ್ಞಾನ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.